ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೋಕೀಸ್ ಕನ್ನಡ ವ್ಲಾಗ್ಸ್. ನಾನಿವತ್ತು ನಿಮಗೆ ಪಪ್ಪಾ ಜಾನ್ಸ್ ಪಿಜ್ಜಾ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಯಾವ ರೀತಿ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತು. ಈ ಪಿಜ್ಜಾ ತುಂಬ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಆರ್ಡರ್ ಮಾಡಬೇಕು ಅಂತ ಹೇಳಿದ್ರೆ ಪಪ್ಪಾ ಜಾನ್ ಅವರು ಫ್ರೆಶ್ ಆಗಿ ಮಾಡಿಕೊಡ್ತಾರೆ. ಅವರು ಯಾವುದೇ ರೀತಿ ಹಳೇದೆಲ್ಲ ಕೊಡಲ್ಲ, ಅಲ್ಲೇ ಮಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಈಗ ನೋಡಿ, ಡೋ ಈ ಥರ ಅವರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಯಾರಾದರೂ ಕಸ್ಟಮರ್ಸ್ ಬಂದು ಆರ್ಡರ್ ಕೊಟ್ಟರೆ ಈ ಥರ ಇಮಿಡಿಯೇಟಾಗಿ ಅವರು ಡೋನ ತೊಗೊಂಡು ರೋಲ್ ಮಾಡಿ ನೋಡಿ ಅದು ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ. ಹೋಲ್ಸ್ ಹಾಕೋದಕ್ಕೆ ಒಂದು ಚಿಕ್ಕದಾಗಿ ಹಾಕ್ತಾಯಿದ್ದಾರೆ. ಅದಾದಮೇಲೆ ಅವರು ಟಾಪಿಂಗ್ಸ್ಗೆ ನಾವು ವೆಜ್ ಪಿಜ್ಜಾ ಆರ್ಡರ್ ಮಾಡಿದ್ದೀವಿ, ಅದಕ್ಕೆ ಅವರು ವೆಜ್ಜನ್ನ ಇರೋಂಥದ್ದು ಮಾತ್ರ ಹಾಕ್ತಾರೆ, ಯಾವುದೇ ರೀತಿ ಮೀಟ್ ಹಾಕಲ್ಲ. ಸೊ ಫಸ್ಟು ಅವರು ಈ ಥರ ಡೋನ ಸ್ಪ್ರೆಡ್ ಮಾಡಾದಮೇಲೆ ಅವರು ಒಂದು ಟೊಮೊಟೊ ಸಾಸ್ ಹಾಕ್ಬಿಟ್ಟು ಅದ್ರ ಮೇಲೆ ಟಾಪಿಂಗ್ಸು ಏನೇನು ಹಾಕ್ತಾರೆ ಅಂತ ಹೇಳಿದ್ರೆ ಆರಿಗ್ಯಾನೋ ಫ್ಲೇವರ್ಗೋಸ್ಕರ ಆರಿಗ್ಯಾನೋ ಹಾಕ್ತಾರೆ, ಮತ್ತು ಚಿಲ್ಲಿ ಹಾಕ್ತಾರೆ, ಟೊಮೆಟೊ, ಪಿಕ್ಕಲ್ಡ್ ಕುಕುಂಬರು ಮತ್ತು ಗಾರ್ಲಿಕ್ ಸಾಸ್ ಕೂಡ ಹಾಕ್ತಾರೆ ಮೇಲೆ. ಅದಾದಮೇಲೆ ಚೀಸ್ನ ಸ್ಪ್ರೆಡ್ ಮಾಡಿಬಿಟ್ಟು ಒಂದು 10 ನಿಮಿಷ ಬೇಕ್ ಮಾಡಿಬಿಟ್ಟು ನಮಗೆ ಕೊಡ್ತಾರೆ. ಸೊ ಇದು ತುಂಬ ಫ್ರೆಶ್ ಆಗಿರುತ್ತೆ, ತುಂಬ ಹಾಟಾಗಿ ಕೂಡ ಇರುತ್ತೆ. ಸ್ಮೆಲ್ಲು ಖಾರ ಒಳಗಡೆ ಎಲ್ಲ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾವು ಮನೆಗೆ ಆರ್ಡರ್ ಮಾಡಿರೋದ್ರಿಂದ ಮನೆಗೆ ಒಂದು 10 ನಿಮಿಷ ಆಗುತ್ತೆ ತೊಗೊಂಡೋಗೋಷ್ಟರಲ್ಲಿ. ಅದು ಕರೆಕ್ಟಾಗಿ ಕೂಲ್ ಇರುತ್ತೆ, ನಾವು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಡೋನ ಇವರು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಡೋ ಫರ್ಮೆಂಟ್ ಆಗಿರುತ್ತೆ, ಸಾಫ್ಟಾಗಿ ಬ್ರೆಡ್ ಥರ ಬರುತ್ತೆ. ಇದನ್ನು ನಾವು ಇಮಿಡಿಯೇಟಾಗಿ ಕಲಸಿ ಅಲ್ಲೇ ಮಾಡೋದ್ರಿಂದ ಅದು ಅದು ಅಷ್ಟು ಫಾರ್ಮ್ ಆಗಿರಲ್ಲ, ಅದು ಟೇಸ್ಟ್ ಕೂಡ ಇರಲ್ಲ. ಇಲ್ಲಿ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಫುಡ್ ಮೇಲೂ ಕ್ಯಾಲೋರೀಸ್ನ ಆ್ಯಡ್ ಮಾಡಿರ್ತಾರೆ, ಎಷ್ಟು ತಿಂದರೆ ಎಷ್ಟು ಕ್ಯಾಲೋರೀಸ್ ಬರುತ್ತೆ ಅಂತ. ನಾವೆಲ್ಲ ನಿಮಗೆ ಗೊತ್ತಲ್ವಾ, ನಾವು ಎಷ್ಟು ತಿಂತೀವಿ, ಏನು ತಿಂತೀವಿ, ನಮ್ಗೆ ಹೊಟ್ಟೆ ತುಂಬ ಎಷ್ಟು ಬೇಕಷ್ಟು ತಿಂತೀವಲ್ವ. ಬಟ್ ಇಲ್ಲ, ಆ ಥರ ಅಲ್ಲ, ಇಷ್ಟು ತಿಂದರೆ ಎಷ್ಟು ಕ್ಯಾಲೋರೀಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ಯಾಕೇಜ್ ಮೇಲೇ ಕೂಡ ಅವರೆಲ್ಲ ಕಂಪ್ಲೀಟಾಗಿ ಲೇಬಲ್ ಮಾಡಿರ್ತಾರೆ. ಸೊ ಅದಕ್ಕೆ ಇಲ್ಲಿ ತುಂಬ ಜನ ಕ್ಯಾಲೋರೀಸ್ ಮೇಲೇ ತುಂಬ ಜನ ಎಷ್ಟು ಬೇಕೋ ಅಷ್ಟೇ ತಿಂತಾರೆ, ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ. ಫೈನಲ್ ಆಗಿ ಪಿಜ್ಜಾ ರೆಡಿಯಾಗಿದೆ, ನಮಗೆ ಈಗ ಕೊಡ್ತಾ ಇದ್ದಾರೆ. ನಾವು ಅದನ್ನು ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.